2025ಕ್ಕೆ ಗುಡ್ ಬೈ, 2026ಕ್ಕೆ ವೆಲ್ಕಮ್ ಅಂದಿದ್ದಾರೆ. ಅದ್ದೂರಿಯಾಗಿ ಹೊಸ ವರ್ಷ ಬರಮಾಡಿಕೊಂಡಿದ್ದಾರೆ ಜನರು. ದುಬೈ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಚೀನಾ, ದಕ್ಷಿಣ ಕೊರಿಯಾದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. 2025ಕ್ಕೆ ಗುಡ್ ಬೈ, 2026ಕ್ಕೆ ಗ್ರ್ಯಾಂಡ್ ವೆಲ್ಕಮ್. ಅದ್ದೂರಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡಿದೆ ಜಗತ್ತು. ದುಬೈ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಚೀನಾ, ದಕ್ಷಿಣ ಕೊರಿಯಾದಲ್ಲಿ ಸಂಭ್ರಮಾಚರಣೆ ಜೋರಾಗಿ ನಡೆಯಿತು. ಮಧ್ಯರಾತ್ರಿ 2026ಕ್ಕೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಹೇಳ್ತಾ ದೇಶಾದ್ಯಂತ ಈ ಒಂದು ಸೆಲೆಬ್ರೇಷನ್ ಜೋರಾಗಿ ಇತ್ತು. 2025ಕ್ಕೆ ಗುಡ್ ಬೈ ಅಂತ ಹೇಳಿ 2026ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಅದ್ದೂರಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡಿದೆ ಇಡೀ ಜಗತ್ತು. ದೇಶಾದ್ಯಂತ ದುಬೈ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಎಲ್ಲೆಡೆ ಕೂಡ ದಕ್ಷಿಣ ಕೊರಿಯಾ ಆಗಿರ್ಬೋದು, ಚೀನಾ, ಎಲ್ಲೆಡೆ ಕೂಡ ಸಂಭ್ರಮಾಚರಣೆ ಜೋರಾಗಿತ್ತು. ಹೊಸ ವರ್ಷ ಅಂದ ತಕ್ಷಣ ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಒಂದು ಹೊಸದಾಗಿ ಜೀವನವನ್ನು ಪ್ರಾರಂಭ ಮಾಡಬೇಕು, ಹೊಸ ವರ್ಷಕ್ಕೆ ಒಂದು ಹೊಸ ಲೈಫನ್ನು ನಾವು ಕಟ್ಕೊಳ್ಬೇಕು ಅನ್ನುವಂಥ ಒಂದು ಹುರುಪು ಒಂದು ಕಡೆ ಇದ್ದರೆ, ಇನ್ನೊಂದು ಹೊಸ ವರ್ಷವನ್ನು ನಾವು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೋಬೇಕು, ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೋಬೇಕು. ಒಂದು ಡಿಫ್ರೆಂಟಾಗಿ ಕೆಲವೊಂದು ಜಾಗದಲ್ಲಿ ಕೆಲವೊಂದು ರೀತಿಯಾಗಿ ಡಿಫ್ರೆಂಟಾಗಿ ಸೆಲೆಬ್ರೇಷನನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದುಬೈ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್ ಎಲ್ಲೆಡೆ ಕೂಡ ಒಂದು ಫೈರ್ ವರ್ಕ್ಸನ್ನು ಮಾಡ್ತಾ ಅದರೊಂದಿಗೆ ಎಂಜಾಯ್ಮೆಂಟನ್ನು ಮಾಡ್ತಾ ಒಂದು 2026ನ ವೆಲ್ಕಮ್ ಮಾಡಿಕೊಂಡಿದೆ ಇಡೀ ಜಗತ್ತು. ಹೊಸ ವರ್ಷದ ದಿನ ದೇವರ ದರ್ಶನಕ್ಕೆ ಭಕ್ತರು ರೆಡಿ. ರಾಜ್ಯಾದ್ಯಂತ ಹೊಸ ವರ್ಷದ ಸಂಭ್ರಮ ಸಡಗರ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಯಾಲಿ ಕಾವಲ್ನ ತಿರುಪತಿ ತಿರುಮಲ ದೇವಾಲಯ, ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ, ಮಲ್ಲೇಶ್ವರದಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಭಕ್ತರು. ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಿರುವಂತಹ ಭಕ್ತರು. ಹೊಸ ವರ್ಷದ ದಿನ ದೇವರ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ರಾಜ್ಯಾದ್ಯಂತ ಹೊಸ ವರ್ಷದ ಸಂಭ್ರಮ ಸಡಗರ ಜೋರಾಗಿದೆ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಜನರು. ಹೊಸ ವರ್ಷ ಅಂತ ಅಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು, ದೇವರ ದರ್ಶನವನ್ನ ಮಾಡಬೇಕು, ಇನ್ನು ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನಾಡಿನ ಜನರ ಒಂದು ಅಭಿಪ್ರಾಯ ಆಗಿರುತ್ತೆ. ಅದಕ್ಕೆ ತಕ್ಕಂತೆಯೇ ಈಗ ಬೆಂಗಳೂರಿನ ಹಲವೆಡೆ ಕೂಡ ಮಲ್ಲೇಶ್ವರಂ ಆಗಿರ್ಬೋದು, ಏನು ವಯಾಲಿ ಕಾವಲ್ನ ತಿರುಪತಿ ದೇವಾಲಯ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಎರಡ್ 2026 ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ರಾಜ್ಯ ಸಂತೋಷ ಪಡ್ತಾ ಇದೆ. 2026 ಸಂಭ್ರಮದಿಂದ ಬರಮಾಡ್ಕೊಂಡಿದ್ದಾರೆ. ಕೇವಲ ಪಾರ್ಟಿ ಮಾಡೋದ್ರ ಮುಖಾಂತರವಲ್ಲ, ಇವತ್ತು ದೇವಸ್ಥಾನಕ್ಕೆ ಸಹ ಭೇಟಿ ನೀಡೋದ್ರ ಮುಖಾಂತರವಾಗಿ 2026 ವೆಲ್ಕಮ್ ಮಾಡ್ಕೊಂಡಿರುವಂತದ್ದು. ಇವತ್ತು ನಾವು TTD ಎಲ್ಲಿದ್ದೀವಿ, ತಾವು ಗಮನಿಸ್ತಾ ಹೋಗಬಹುದು. ಬೆಳಗ್ಗೆಯಿಂದಲೇ ಸಹ ಸಹಸ್ರಾರು ಭಕ್ತರು ಇವತ್ತು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತಹದ್ದು, ದೇವರಲ್ಲಿ ಬೇಡ್ಕೊಳ್ತಾ ಇರುವಂತದ್ದು, ದೇವರ ಆಶೀರ್ವಾದನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಿನ್ನೆ ಕೇಕ್ ಕತ್ತರಿಸಿ ಒಂದು ಸಂಭ್ರಮವನ್ನ ಸೆಲೆಬ್ರೇಟ್ ಅನ್ನ ಮಾಡಿದ್ರು. 2025 ಬಾಯ್ ಹೇಳಿ 2026 ಹಾಯ್ ಹೇಳುವುದಕ್ಕೆ ಈಗಾಗಲೇ ನಗರದ ಸಾಕಷ್ಟು ಭಾಗಗಳಲ್ಲಿ, ಸಾಕಷ್ಟು ದೇವಸ್ಥಾನಗಳಲ್ಲೂ ಸಹ ಈ ರೀತಿಯಾಗಿ ಸಂಭ್ರಮ ಆಚರಣೆ ಮನೆ ಮಾಡಿರುವಂತದ್ದು. ಇವತ್ತು TTDಗೂ ಸಹ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಕ್ ಆಗದೆ ಇರುವವರೆಲ್ಲ ಸಹ TTDಗೆ ಬಂದು ಇಲ್ಲಿ ಸಹ ಬೇಡ್ಕೊಳ್ತಾ ಇದ್ದಾರೆ, ದೇವರ ಆಶೀರ್ವಾದವನ್ನ ಪಡೆದುಕೊಳ್ತಿದ್ದಾರೆ. 2025 ಆಗಿರುವಂತಹ ಎಲ್ಲಾ ಘಟನೆಗಳು ನಮ್ಮಿಂದ ದೂರ ಆಗ್ಲಿ, ಅಂತಹ ಕೆಟ್ಟ ಘಟನೆಗಳು ಮುಂದೆ ಬರ್ದೇ ಇರ್ಲಿ, 2026 ನಾವು ಸಂತೋಷದಿಂದ
ಇರ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಸಹ ದೇವರ ಮುಂದೆ ಇಡ್ತಾ ಬೆಳಗ್ಗೆಯಿಂದಲೂ ಸಹ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇವತ್ತು ಸಹ ಒಂದಷ್ಟು ಪೂಜೆಗಳು ಜೊತೆಗೆ ಏನು ವಿಶೇಷವಾದಂತಹ ಪೂಜೆಗಳನ್ನ ಸಹ ಇವತ್ತು ದೇವಸ್ಥಾನದಲ್ಲಿ ಮಾಡಿರುವಂತಹದ್ದು. ಅದರ ಜೊತೆಗೆ ಭಕ್ತಾದಿಗಳಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇನೆ, ಯಾಕಂದ್ರೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇರುವ ಕಾರಣದಿಂದಾಗಿ ವ್ಯವಸ್ಥೆ ಮಾಡಿರುವಂತಹದ್ದು ಸಂಪೂರ್ಣವಾಗಿ. ಎಸ್, ನನ್ನೊಟ್ಟಿಗೆ ಏನು ಇಲ್ಲಿ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಹೊಸ ವರ್ಷವನ್ನ ಅವರು ಆಗಮಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಬರ್ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸರ್, ಇವತ್ತು ಹೊಸ ವರ್ಷ, ಹೊಸ ದಿನ, ಯಾವ ರೀತಿಯಾಗಿ ಶುರು ಮಾಡಿದ್ದೀರಾ? ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡೋದಕ್ಕೆ ಆನಂದವಾಗಿದೆ. ನಾವು ಮೊದಲೆಲ್ಲ ನಮ್ಮ ಬೆಂಗಳೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ, ಬೆಂಗಳೂರು ಬೇರೆ ಕಡೆ ಹೋಗ್ಬೇಕಾಯ್ತು. ಈಗ ನಮ್ಮ ಭಾಗದಲ್ಲೇ ತಿರುಪತಿ ವೆಂಕಟರಮಣ ಬಂದು ಇಲ್ಲಿ ವೈಲಿಕಾವಲಲ್ಲಿ ನೆಲೆಸಿದ್ದಾರೆ ಅನ್ನೋ ಸಂತೋಷ ಆಗ್ತಾ ಇದೆ. ಹೊಸ ವರ್ಷದ ಶುಭಾಶಯಗಳು. ಸೊ ನೋಡಿದ್ರಲ್ಲ, ಬೆಳಗ್ಗೆಯಿಂದಲೂ ಸಹ ದೇವಸ್ಥಾನಕ್ಕೆ ಬಂದು ತಿರುಪತಿ ತಿಮ್ಮಪ್ಪನ ಮುಂದೆ ಒಂದಷ್ಟು ತಮ್ಮ ಬೇಡಿಕೆಗಳನ್ನ, ತಮ್ಮ ಕೋರಿಕೆಗಳನ್ನ ದೇವರ ಮುಂದೆ ಇಡುವುದರ ಮೂಲಕವಾಗಿ ಇವತ್ತಿನ ಹೊಸ ದಿನವನ್ನ ಆರಂಭ ಮಾಡ್ತಿದ್ದೀವಿ ಅನ್ನುವಂಥದ್ದು ಇಲ್ಲಿರುವಂತಹ ಭಕ್ತರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವಥ್ ನ್ಯೂಸ್, ಬೆಂಗಳೂರು. ದಶರಥ ನಂದನ ಗೋವಿಂದ, ದಶಮುಖ ಮರ್ದನ ಗೋವಿಂದ, ಪಕ್ಷಿವಾಹನ ಗೋವಿಂದ, ಪಾಂಡವ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಮತ್ಸ್ಯಕೂರ್ಮ ಗೋವಿಂದ, ಮಧುಸೂದನ ಹರಿ ಗೋವಿಂದ, ವರಾಹ ನೃಸಿಂಹ ಗೋವಿಂದ, ವಾಮನ ಭೃಗುರಾಮ ಗೋವಿಂದ, ಗೋವಿಂದ. ಸಮಸ್ತ ಕನ್ನಡ ನಾಡಿನ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಅಂದರೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ. ಎಲ್ರಿಗೂ ಒಳ್ಳೆ ವಾಸ್ತು ಪ್ರಕಾರ ಮನೆ ಮಾಡಿ ಸುಖ ಸಮೃದ್ಧಿ ಶಾಂತಿಯಿಂದ ಎಲ್ಲರೂ ಸಂತೋಷದಿಂದ ಎಲ್ಲರೂ ಇರಬೇಕು ಅನ್ನೋದು ನನ್ನ ಆಸೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ಕೇಳ್ಕೊಂಡ್ರಿ? ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ. ಸಮಸ್ತ ಕನ್ನಡ ನಾಡಿನ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಅಂದರೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀನಿ. ಎಲ್ರಿಗೂ ಒಳ್ಳೆ ವಾಸ್ತು ಪ್ರಕಾರ ಮನೆ ಮಾಡಿ ಸುಖ ಸಮೃದ್ಧಿ ಶಾಂತಿಯಿಂದ ಎಲ್ಲರೂ ಸಂತೋಷದಿಂದ ಎಲ್ಲರೂ ಇರಬೇಕು ಅನ್ನೋದು ನನ್ನ ಆಸೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ಕೇಳ್ಕೊಂಡ್ರಿ? ರಾತ್ರಿ ಎಲ್ಲ ಪಾರ್ಟಿ, ಬೆಳಗ್ಗೆ ದೇವಸ್ಥಾನಕ್ಕೆ ಮತ್ತೆ ಬರಬೇಕು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ತುಂಬ ಖುಷಿ ಆಗ್ತಿದೆ. ರಶ್ ಏನು ಜಾಸ್ತಿ ಇಲ್ಲ, ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ, ಪ್ರಸಾದ ಎಲ್ಲ ಚೆನ್ನಾಗಿದೆ. ಸೊ ಈ ವರ್ಷ ನೀವೇನ್ ಮಾಡ್ಬೇಕು? ಏನಾದ್ರು ಪ್ಲಾನಿಂಗ್ಸ್ ಎಲ್ಲ ಚೇಂಜ್? ಏನೂ ಇಲ್ಲ ಆ ಥರ. ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮತ್ತೆ ಮನೆಗೆ ಹೋಗೋದಷ್ಟೇ. Hello everyone, wish you a very happy new year to one and all. Thank you so much. ಟೆಂಪಲ್ ಬಂದಿದ್ದೀರಾ? ಹೌದು, ಏನೆಲ್ಲ ಕೇಳ್ಕೊಂಡ್ರಿ? ಟೆಂಪಲ್ ಅಲ್ಲಿ ಏನು ಕೇಳ್ಕೊಳ್ಳಲ್ಲ, ಜಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ರಾತ್ರಿ ಎಲ್ಲ ಪಾರ್ಟಿ